ಬೆಂಗಳೂರಿನ ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಕಾಲೇಜು ಆವರಣದಲ್ಲಿ ಅದಾನಿ ಎಸಿಸಿ ಸಿಮೆಂಟ್ಸ್ ವತಿಯಿಂದ ಅದಾನಿ ಎಸಿಸಿ ಸಿಮೆಂಟ್ ನೀವ್ ಅಭಿಯಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಅದಾನಿ ಎಸಿಸಿ ಸಿಮೆಂಟ್ಸ್ ಆಯೋಜಿಸಿದ್ದ ನೀವ್ ಅಭಿಯಾನ ಕಾರ್ಯಕ್ರಮವು ಜೆಎಸ್ಎಸ್ ಅಕಾಡೆಮಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಇನ್ನು ಅದಾನಿ ಎಸಿಸಿ ಸಿಮೆಂಟ್ ನೀವ್ ಅಭಿಯಾನ ಕಾರ್ಯಕ್ರಮವನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಭೀಮಾ ಎಸ್ ಸೋರಗಾಂವ್ ಮತ್ತು ಎಚ್ಒಡಿ ಡಾಕ್ಟರ್ ಸಂಜಯ್ ಶೇಖರ್, ಪ್ರೊಫೆಸರ್ ಡಾಕ್ಟರ್ ಸಂತೋಷ್ ಹಾಗೂ ಎಸಿಸಿ ಸಂಸ್ಥೆಯ ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಹೆಡ್ ಅರ್ಜುನ್ ಶೆಣೈ ರವರು ಉದ್ಘಾಟಿಸಿದರು. ಈ ವೇಳೆ ಅದಾನಿ ಎಸಿಸಿ ಸಂಸ್ಥೆಯ ಎಸಿಸಿ ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಹೆಡ್ ಅರ್ಜುನ್ ಶೆಣೈ ರವರು ನೀವ್ ಅಭಿಯಾನ ಮತ್ತು ತಾಂತ್ರಿಕತೆಯ ಮಹತ್ವದ ಕುರಿತು ಮಾತನಾಡಿ, ಅವರು ಪ್ರಾಯೋಗಿಕ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರ ಗಮನ ಸೆಳೆದರು. ಹಾಗೂ ಡಾಕ್ಟರ್ ಸಂತೋಷ್ ಸಿಮೆಂಟ್ ತಯಾರಿಕೆ ವಿಧಾನ, ಆಧುನಿಕ ತಂತ್ರಜ್ಞಾನ ಬಳಕೆ ಮತ್ತು ಕಾಂಕ್ರೀಟ್ ಟೆಕ್ನಾಲಜಿ ಕುರಿತು ವಿವರವಾಗಿ ಮಾಹಿತಿ ನೀಡಿದರು. ಹಾಗೂ ಉತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಉಪಕರಣಗಳ ಬಳಕೆ ಮತ್ತು ಗುಣಮಟ್ಟದ ನಿಯಂತ್ರಣದ ಪ್ರಕ್ರಿಯೆಗಳ ಬಗ್ಗೆ ಸಹ ವಿವರಿಸಿದರು. ಇನ್ನು ನೀವ್ ಅಭಿಯಾನ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಕೈಗೊಳ್ಳಬಹುದಾದ ತಾಂತ್ರಿಕ ಜ್ಞಾನ, ಉದ್ಯಮದ ಪ್ರಾಯೋಗಿಕ ಅವಲೋಕನ ಮತ್ತು ಭವಿಷ್ಯ ಉದ್ಯೋಗಾವಕಾಶಗಳ ಕುರಿತು ಸ್ಪಷ್ಟ ದೃಷ್ಟಿಕೋನ ನೀಡಿತು ಮತ್ತು ಲ್ಯಾಬ್ ಉಪಕರಣಗಳ ಪರಿಚಯ ಮತ್ತು ಗುಣಮಟ್ಟ ನಿಯಂತ್ರಣದ ಮಹತ್ವವನ್ನು ತಿಳಿಸುವ ಮೂಲಕ ಸ್ಥಳೀಯ ನಿರ್ಮಾಣ ವಲಯದ ಗುಣಮಟ್ಟ ಸುಧಾರಣೆಗೆ ಸಹಾಯವಾಗುವ ಸಾಧ್ಯತೆ ಇದೆ ಎಂದರು. ಈ ರೀತಿ ಉದ್ಯಮ, ಶಿಕ್ಷಣ, ಸಂವಾದಗಳು ವಿದ್ಯಾರ್ಥಿಗಳ ತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕೈಗಾರಿಕಾ ಅಗತ್ಯಗಳಿಗೆ ಹೊಂದಿಕೊಳ್ಳುವಂತೆ ತರಬೇತಿ ನೀಡಲು ಸಹಾಯಕವಾಗುತ್ತವೆ ಮತ್ತು ಫೀಲ್ಡ್ ಡೆಮೋಗಳು ಮತ್ತು ಇಂಟರ್ನ್ಶಿಪ್ ಅವಕಾಶಗಳ ಮೂಲಕ ಈ ಸಂಪರ್ಕವನ್ನು ಗಟ್ಟಿಗೊಳಿಸುವುದು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅದಾನಿ ಎಸಿಸಿ ಸಂಸ್ಥೆಯ ಸಾಗರ್, ಅಭಯ್, ಮಹೇಶ್, ರಘು ಮತ್ತು ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಕಾಂಟ್ರಾಕ್ಟರ್ಸ್, ಬಿಲ್ಡರ್ಸ್, ಎಂಜಿನಿಯರ್ಗಳು, ಕಾಲೇಜು ಆಡಳಿತ ಮತ್ತು ಅದಾನಿ ಪ್ರತಿನಿಧಿಗಳು ಭಾಗವಹಿಸಿದ್ರು. ಸಾಫ್ಟ್ವೇರ್ ಬೆಂಚಸ್ ಅಲ್ಲೆಲ್ಲ ಕಂಟ್ರೋಲ್ ಸೆಟ್, ರೀಡು, ರಿಕವರ್, ರಿಸ್ಟೋರ್ ಅಂತ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ನೀವು ಒಂದ್ಸಲ ಸೆಟ್ಟಿಂಗ್ ಮಾಡಿಬಿಟ್ರೆ ಕಾಂಕ್ರೀಟ್ನ, ಅದನ್ನ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ದಿಸ್ ಟೈಪ್ ಆಫ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಏನು ಮಿಸ್ಟೇಕ್ಸ್ ಆಗುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಸರಿ ಮಾಡ್ಕೋಬೇಕು. ಒಂದ್ಸಲ ಸೆಟ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಐ ಥ್ಯಾಂಕ್ ಎಸಿಸಿ ಅದಾನಿ ಸಿಮೆಂಟ್ಸ್ and our Professor Santosh sir and respected principal to give opportunity to conduct this kind of programs. ಈ ಸಾರಿ ಐ ಥಿಂಕ್ ಇದು ಫಸ್ಟ್ ಟೈಮ್ ಕಾಂಟ್ರಾಕ್ಟರ್ಸ್ ಎಲ್ಲ ಇಲ್ಲಿ ಬಂದದ್ದು. ಅದಾನಿ ಗ್ರೂಪ್ ಬಗ್ಗೆ ನಿಮ್ಗೆ ಏನು ಹೇಳಬೇಕಾಗಿಲ್ಲ. ಸೊ ಅಂಥ ಒಂದು ದೊಡ್ಡ ಕಂಪ್ನಿ ಅವರು ಇಲ್ಲಿ ನಮ್ಮ ಜೊತೆ MOU ಮಾಡ್ಕೊಂಡಿದ್ದಾರೆ. ಆಮೇಲೆ ಫ್ರೀಕ್ವೆಂಟ್ಲಿ ತರಬೇತಿ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಇವತ್ತು ನೀವು ಬಂದದ್ದು ನಮಗೂ ಸಂತೋಷ. ಮತ್ತು ವಿದ್ಯಾರ್ಥಿಗಳು ಟೇಕ್ ದ ಬೆನಿಫಿಟ್ ಔಟ್ ಆಫ್ ದಿಸ್ ಟ್ರೈನಿಂಗ್ ಪ್ರೋಗ್ರಾಮ್. ಓಕೆ, because companies like Adani, as Mr. Arjun was telling to me, there is a huge requirement of civil engineers. Huge requirement. He was just telling in terms of some 10,000, 20,000 numbers of. ಯಾರಾದರೂ ಹೇಳ್ಬೋದು? What is New Abhiyan? New initiative. Then Enhancing the skills better. Right. Students. So most of the top professors are sitting in front of me. If you are not interacting with me, then it is very difficult to do. I am nervous now. Technique. Yes. So new Abhiyan anta ಹೇಳಿದ್ರೆ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ಅನ್ನ ನಾವು ಕ್ಲಾಸ್ ರೂಮ್ ಅಲ್ಲಿ ತರಬೇಕಾಗುತ್ತೆ. ಯಾಕೆ ಹೇಳಿ? Every medical colleges attached to one hospital, right? Every medical college, ಯಾಕೆ ಹೇಳಿ?
ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಸಿವಿಲ್ ಇಂಜಿನಿಯರ್ ಅಲ್ಲಿ ಇಸ್ ಇಟ್ ಪಾಸಿಬಲ್ ಟು ರೈಸ್ ಅ ಹೈ ಸ್ಟ್ರಕ್ಚರ್ ಬಿಲ್ಡಿಂಗ್ ಇನ್ ಕ್ಯಾಂಪಸ್? ನೋ. ನಂಗೊಂದು ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿದ್ರೆ ನನ್ನ ಕ್ಯಾಂಪಸ್ ಒಳಗಡೆ ಕಟ್ಟಕ್ಕಾಗತ್ತಾ? ನೋ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ನೀವು ಅಭಿಯಾನ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಅನ್ನ ಒಂದೇ ಕ್ಲಾಸ್ ರೂಮಲ್ಲಿ ನಾವು ಟ್ರೈನಿಂಗ್ ಮೂಲಕ ಇದನ್ನ ವರ್ಕ್ಶಾಪ್ ಅಂತ ಹೇಳ್ತೀವಿ. ಸೊ ಇವತ್ತು ನಾವು 1 day ವರ್ಕ್ಶಾಪ್ ಮಾಡಿದ್ದೀವಿ. ಬಟ್ ನೆಕ್ಸ್ಟ್ ಕಮಿಂಗ್ ಡೇಸ್ 4 days 5 days ವರ್ಕ್ಶಾಪ್ ಅನ್ನ ನಾವು ಮಾಡ್ತೀವಿ. ಸಿಮೆಂಟ್ ಯಾವಾಗ ಬಂದಿರೋದು? 1824 ಅಲ್ಲಿ ಸಿಮೆಂಟ್ ಬಂದಿರೋದು. ಅದಾದ್ಮೇಲೆ ಬಂದಿರೋದು ಕಾಂಕ್ರೀಟ್. ಯಾವುದು? ಸಿಮೆಂಟ್ ಅಲ್ಲಿ ಮಾಡಿರೋ ಕಾಂಕ್ರೀಟ್. ಸಿಮೆಂಟ್ ಇಸ್ ಜಸ್ಟ್ ಅ ಬೈಂಡಿಂಗ್ ಮೆಟೀರಿಯಲ್. ಅದಕ್ಕಿಂತ ಮೊದಲು ಕಾಂಕ್ರೀಟ್ ಇತ್ತು. ಬಟ್ ಅದು ಹಾ ಕರೆಕ್ಟ್. ಆ ಟೈಮಲ್ಲಿ ಇವಾಗ ನಮ್ದು KREC ಡ್ಯಾಮ್ ಸಿಮೆಂಟ್ ಇಂದ ಆಗಿಲ್ಲ. ಸೊ ಸಿಮೆಂಟ್ ಬಂದಿರೋದು 1824 ಜೋಸೆಫ್ ಆಸ್ಪೆಲಿನ್. ಓಕೆ, ಅವ್ರು ಕಂಡಿರ್ತಿತ್ತು. ಇದು ಸ್ಯಾಂಪಲ್ ಆಫ್ 7000 BC ಸ್ಯಾಂಪಲ್ಸ್ ಕಾಂಕ್ರೀಟ್ ಇದೆಲ್ಲ ಸಿಕ್ಕಿದೆ. ಸಿ ಹಿಸ್ಟ್ರಿ ಆಫ್ ಕಾಂಕ್ರೀಟ್. In ancient time, concrete was made using locally available binding materials. See, before many years in Egypt, Italy, UK, the various type of structure we can see. So, see, this is a pattern Rome, Italy, concrete structure. See, this is a Colosseum, already structure, fort of Rome. See, this is the man, Joseph Aspelin. I think textbook ಅಲ್ಲಿ ಇರ್ಬೋದಲ್ಲ ಇವಾಗ. You also hearing this? Okay, fine. See, Joseph Aspelin. It is the tallest, first tallest structure. So, ಇದು ಏನಾಗಿರ್ಬೋದು ಹೇಳಿ? What is this? CTM machine. ಆ ಟೈಮಲ್ಲಿ CTM machine 1920 ಅಲ್ಲಿ ಕೆನಡಾದಲ್ಲಿ CTM machine ಕಂಡು ಹಿಡಿದ ವ್ಯಕ್ತಿ ನೋಡಿ ಒಳಗಡೆ ಕೂತ್ಕೊಂಡಿದ್ದಾರೆ. If a building collapses and no one is killed, the builder shall rebuild without cost of the owner. ಅರ್ಥ ಆಯ್ತಾ? ಇನ್ ಕೇಸ್ ಬಿಲ್ಡಿಂಗ್ ಬಿದ್ದರೆ ಬಿಲ್ಡರು ಸೇಮ್ ಬಿಲ್ಡಿಂಗ್ ಅನ್ನ ಕಟ್ಕೊಡ್ಬೇಕಿತ್ತು. ರೂಲ್ ನಂಬರ್ 2, if a building collapses and the owner is killed, the builder shall lose his life. ಆ ಮನೆ ಒಳಗಡೆ ಇದ್ದ ಓನರ್ ಸತ್ತೋದ್ರೆ ಆ ಬಿಲ್ಡರ್ ಅನ್ನು ಕೂಡ ಸಾಯಿಸ್ತಿದ್ರು. ರೂಲ್ ನಂಬರ್ 3, if a building collapses and the wife of the owner is killed, the builder shall supply him with a wife of similar. ಈ ರೂಲ್ ಇವಾಗ ಇರ್ತಿದ್ರೆ ಯಾರು ಬಿಲ್ಡರ್ ಆಗ್ತಿರ್ಲಿಲ್ಲ. ಇದು ನೋಡಿ ಈ ತರ ಆಗಿದೆ. ಇದು ಆಲ್ಮೋಸ್ಟ್ 160 ಲೇಬರ್ಸ್ lost their life because of poor workmanship, poor design. ಇವಾಗ ಟೋಟಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೇಳಿ, ಎಲ್ಲ ಹೇಳಿ, ಯಾವುದೆಲ್ಲ ಮೆಟೀರಿಯಲ್ಸ್ ಇದೆ? ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೇಳಿ. ಒಂದೊಂದು ಯಾವುದೊಂದು ಮನೆ ಹಾಕಬೇಕು. ಸಿಮೆಂಟ್ ಬಿಟ್ಟೆಡ್, ಅಗ್ರಿಗೇಟ್ಸ್, ವೆರಿ ಗುಡ್. ವಾಟರ್, ಬ್ರಿಕ್, ವುಡ್, ಮಾರ್ಬಲ್, ಗ್ರಾನೈಟ್, ಟೈಲ್ಸ್, ಇಂಟೀರಿಯರ್ ಐಟಮ್, ಡೋರ್ಸ್. ಆಲ್ಮೋಸ್ಟ್ ನೀವು RCC ಫ್ರೇಮ್ ಸ್ಟ್ರಕ್ಚರ್ ಇದೆಲ್ಲ ಹೇಳಿದ್ರಿ, ರೈಟ್? ಸಿಮೆಂಟ್ 7%. ನಾವೊಂದು ಫೌಂಡೇಶನ್ ಇಂದ ಫಿನಿಶಿಂಗ್ ವರೆಗೆ 1000 ಸ್ಕ್ವೇರ್ ಫೀಟ್ಗೆ ಆಸ್ ಪರ್ ತಮ್ಮದು 20 MT. 20 MT ಅಂತ ಹೇಳಿದ್ರೆ ಎಷ್ಟು ಬ್ಯಾಗು? 20 MT. 1 MT equal to how many bag? No idea. 1 MT. 1 kg cement, 1 bag of cement, how many kg? 50. So 1 ton equal to 1000 kg divided by 20 bags. 1 ton equal to 20 bags, right? So 20 ton equal to ಈ 5 ಬ್ರಿಕ್ ಅನ್ನ ವಿದೌಟ್ ಎನಿ ಸಪೋರ್ಟು ಒಂದೇ ಕೈಯಲ್ಲಿ ಲಿಫ್ಟ್ ಮಾಡಕ್ಕಾಗತ್ತಾ? Sempre
ನಾನು ಎತ್ತೀನಿ ಅಂತೇಳಿ ಕಾನ್ಫಿಡೆಂಟ್ ಅಲ್ಲಿ ಬಂದು, ಬಟ್ ಟ್ರಿಕ್ಸ್ ಅನ್ನ ನಾವು ಯೂಸ್ ಮಾಡಬೇಕಾಗತ್ತೆ ಸಿವಿಲ್ ಇಂಜಿನಿಯರ್. ನಾನು ಟ್ರಿಕ್ಸ್ ಯೂಸ್ ಮಾಡಲ್ಲ, ನಾನು ಥಿಯರಿಯಲ್ಲೇ ಇರ್ತೀನಿ, ಅಲ್ಲಿ ನಮಗೆ ಕಷ್ಟ ಆಗುತ್ತೆ. ವಾಟ್ ಈಸ್ ಡಿಫರೆಂಟ್ ಬಿಟ್ವೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ? Science are just the concepts. Huh. Technology is applying it. Applying it. Technology is a practical application of science. ಕರೆಕ್ಟ್ ಅಲ್ಲ? ನಾವೆಲ್ಲ ಸೈಂಟಿಸ್ಟ್ಗಿಂತ ಕ್ರಿಯೇಟರ್ಸ್ ನಾವು. ಯಾಕಂತ ಹೇಳಿದ್ರೆ ನಮಗೆ ಇದೊಂದು ಜಸ್ಟ್ ನಾನು ಹೇಳ್ತೀನಿ, ಲೋ ರೈಸ್ ಬಿಲ್ಡಿಂಗು ಹೈ ರೈಸ್ ಬಿಲ್ಡಿಂಗು ತುಂಬ ಡಿಫ್ರೆನ್ಸ್ ಇದೆ. ಸೊ ಅಲ್ಲಿ ನಾವು ಲ್ಯಾಬಲ್ಲಿ ಕೂತ್ಕೊಳ್ತೀವಿ, ಆಫೀಸಲ್ಲಿ ಡಿಸೈನ್ ಕೂತ್ಕೊಳ್ತೀವಿ. ಸೊ ನಾವು ಸಿವಿಲ್ ಇಂಜಿನಿಯರ್ಸು ಐಡಿಯಾಸ್, ಇನ್ನೋವೇಟಿವ್ ಐಡಿಯಾಸ್, ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಕೆಲವ್ರು ನೋಡಿ ಇರ್ತೀರಾ, ಬಟ್ ಈ ಥರದ ಟೆಕ್ನಿಕನ್ನು ನಾವು ಯೂಸ್ ಮಾಡೋ ಮೂಲಕ ನಮ್ಮ ಒಂದು ಒಳ್ಳೆ ಉತ್ತಮವಾದ ಸ್ಟ್ರೆಂತ್ ಆ್ಯಂಡ್ ಡ್ಯೂರೇಬಿಲಿಟಿ, ನಾವೇನು ಹೇಳ್ತೀವಿ ಸ್ಟ್ರೆಂತ್ ಆ್ಯಂಡ್ ಡ್ಯೂರೇಬಿಲಿಟಿ, ಅದನ್ನು ಕನ್ಸ್ಟ್ರಕ್ಷನನ್ನು ನಾವು ಮಾಡ್ತೀವಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಟ್ರೆಂತ್ ಆ್ಯಂಡ್ ಡ್ಯೂರೇಬಿಲಿಟಿ? ಲಾಂಗ್ ಲಾಸ್ಟಿಂಗ್, ರೈಟ್? ಸ್ಟ್ರೆಂತ್ ಅಂತ ಹೇಳಿದ್ರೆ, ಎಸ್, ಫಾರ್ ಎಕ್ಸಾಂಪಲ್ ನನ್ನ ಏಜಲ್ಲಿ, ನಾನು 33 ಏಜಲ್ಲಿ 80 ವೇಟ್ಸನ್ನು ಲಿಫ್ಟ್ ಮಾಡೋದು ನನ್ನದು ಸ್ಟ್ರೆಂತು. ನನ್ನ 80 ಏಜಲ್ಲಿ ನಾನು 80 kg ಲಿಫ್ಟ್ ಮಾಡೋದು ಕಷ್ಟ ಇದೆ, ಡ್ಯೂರೇಬಿಲಿಟಿ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು? ಯೋಗ ಮಾಡಬೇಕು, ಒಳ್ಳೆ ಫುಡ್ ತಿನ್ನಬೇಕು. ಸೇಮ್ ಕಾಂಕ್ರೀಟ್ ಕೂಡ ಅದೇ ಥರ ಪ್ರಾಮುಖ್ಯತೆ ಕೊಡ್ತೀವಿ. ಒಂದು ಮೆಟೀರಿಯಲ್ಗೋಸ್ಕರ ನಾವು ಇಷ್ಟೊಂದು ಟೆಸ್ಟ್ ಮಾಡುವಂಥ ಅವಶ್ಯಕತೆಗಳಿದೆಯಾ, ಅದು ಏನಕ್ಕೆ ಬೇಕು, ಮತ್ತು ಅದು ನಾವು ಮಾಡದಲ್ಲೇ ಇದ್ರೆ ಏನಾಗ್ಬೋದು? ಈಗ ನಾವು ಅಗ್ರಿಗೇಟ್ಸ್ ತಗೋಬೇಕಾಗಿತ್ತು. ಅಗ್ರಿಗೇಟ್ಸ್ ನಾವು ಮೊದಲು ಏನು ತಗೋತಿದ್ವಿ? ಸ್ಯಾಂಡ್ ಅಂತ ತಗೊಂಡಾಗ ಯಾವ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ವಿ? ಮೊದಲು ರಿವರ್ ಸ್ಯಾಂಡ್ ಅಂತ ಹೇಳ್ತಿದ್ವಿ. ಅಂದ್ರೆ ನಾವು ಇಲ್ಲಿ ನದಿಗಳ ಹತ್ರ ಸಿಗ್ತಾ ಇತ್ತಂತಲ್ಲ ಸ್ಯಾಂಡ್, ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ ಅವಾಗ. ಈಗ ಸ್ಯಾಂಡ್ ಸಿಗ್ತಾ ಇದೆ ನಮಗೆ, ಅದು ಇಲ್ಲಿಗಲ್ ಆಗ್ಬಿಟ್ಟಿದೆ ಈಗ. ಮೊದಲವಾಗ ಅದೇ ಮೇಜರ್ ನಾವು ಯೂಸ್ ಮಾಡ್ತಿದ್ದಂಥದ್ದು, ಈಗ ಅದನ್ನ ಯೂಸ್ ಮಾಡಿದ್ರೆ ಇಲ್ಲಿಗಲ್ ಇದೆ. ಬಟ್ ಅದನ್ನ ನಾವು ನಿಮ್ಗೆ ಲೀಗಲ್ ಆಗಿ ತಗೊಳ್ಳೋವಂಥದ್ದು ಇಲ್ವಲ್ಲ, ಇಲ್ಲಿಗಲ್ ಆಗಿ ನಡೀತಾ ಇದೆ, ಅಂದ್ರೆ ಗೊತ್ತಿಲ್ಲದಂಗೆ ಯೂಸ್ ಮಾಡ್ತಾ ಇದೀವಿ ಅದನ್ನ. ಬಟ್ ಈಗ ನಾವು ನಮ್ಮ ಸಿಟಿ ಸೆಂಟರ್ ಇದ್ರೊಳಗೆ ತಗೊಂಡ್ರೆ ನಿಮ್ಗೆ ಎಲ್ಲೂ ಅದು ಸಿಮೆಂಟ್ ಸಿಗಲ್ಲ, ಸಾರಿ ಸ್ಯಾಂಡ್ ಸಿಗೋದೇ ಇಲ್ಲ. ಕೋಸ್ಟಲ್ ಬೆಲ್ಟಲ್ಲಿ ಎಲ್ಲ ಅವೈಲಬಿಲಿಟಿ ಇದೆ ಅಲ್ಲಿ ಯೂಸ್ ಮಾಡ್ತಾರೆ. ಬಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ಬ್ಯಾನ್ ಮಾಡಿದ್ದಾರೆ ಇಲ್ಲಿ ನಮ್ಮ ಇದ್ರೊಳಗೆ. ಸೊ ಅವಾಗ ನಾವೇನು ಹೋದ್ವಿ? ಮ್ಯಾನುಫ್ಯಾಕ್ಚರ್ಡ್ ಅಗ್ರಿಗೇಟ್ಸ್ ಹೋದ್ವಿ. ಏನದು ಮ್ಯಾನುಫ್ಯಾಕ್ಚರ್ಡ್ ಅಗ್ರಿಗೇಟ್ಸ್ ಅಂದ್ರೆ ನಾವೇ ಅದನ್ನ ಉತ್ಪತ್ತಿ ಮಾಡಿದ್ವಿ. ಹೆಂಗ್ ಉತ್ಪತ್ತಿ ಮಾಡಿದ್ವಿ? ಕಲ್ಲು ನಾವೇನು ಜಲ್ಲಿ ಮಾಡ್ತಾ ಇದ್ವಿ, ಅದ್ರೊಳಗೆ ಮೊದಲು ಏನ್ ಮಾಡ್ತಿದ್ವಿ? ಪೌಡರ್ ಬಂದಿದ್ದ ವೇಸ್ಟ್ ಮಾಡ್ತಿದ್ವಿ. ಈಗ ಏನ್ ಮಾಡಿದ್ವಿ? ಅದೇ ವೇಸ್ಟ್ ತಿರ್ಗಿ ಯೂಸ್ ಮಾಡಿ ಅದನ್ನ ನಾವು ಗ್ರೈಂಡ್ ಮಾಡಿ ಅದನ್ನ ಸ್ಟ್ಯಾಂಡ್ ಆಗಿ ಯೂಸ್ ಮಾಡ್ತಾ ಇದೀವಿ. ಅಲ್ಲಿ ಎರಡು ತರ ಮಾಡ್ತಾರೆ. ಈಗ ಸಾಯಿಲ್ ಅನ್ನ ವಾಶ್ ಮಾಡಿ ಯೂಸ್ ಮಾಡುವಂಥದ್ದು ಇದೆ, ಮತ್ತೆ ಸ್ಯಾಂಡ್ ಇಂದ ಕ್ರಶ್ ಆಗುವಂಥದ್ದು ಇದೆ. ಅಲ್ಲೇ ನಾವು ತಿಳ್ಕೊಳ್ಬೇಕಾಗಿರೋದು. ಅಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ನಿಮಗೆ ಕ್ರಶ್ಡ್ ಸ್ಯಾಂಡ್ ಏನ್ ಬರುತ್ತೆ ಅಂದ್ರೆ ಕಲ್ಲಿಂದ ಕ್ರಶ್ ಆಗಿರುವಂಥದ್ದು ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ಅದೇ ಸಾಯಿಲ್ ಇಂದ ಬಂದು ವಾಶ್ ಮಾಡಿರುವಂಥದ್ದು ನಿಮ್ಗೆ ಅಂತ ಕ್ವಾಲಿಟಿ ಸಿಗಲ್ಲ. ಇವೆಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೀವು ಟೆಸ್ಟಿಂಗ್ ಈಗ ಲ್ಯಾಬ್ರೇಟರಿ ಒಂದು ಟೆಸ್ಟ್ ಕೊಟ್ಟಾಗ ಇವನ್ನೆಲ್ಲ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಕ್ರಶ್ಡ್ ಅಗ್ರಿಗೇಟ್ ಅಲ್ಲಿ ನಿಮಗೆ ಕೆಲವು ಪರ್ಟಿಕ್ಯುಲರ್ ಆಗಿ ಕೆಲವು ವ್ಯಾಲ್ಯೂಸ್ಗಳು ಅನ್ನೋದು ಫಿಕ್ಸ್ ಮಾಡಿರ್ತಾರೆ, IS ಕೋಡಲ್ಲಿ ಫಿಕ್ಸ್ ಆಗಿರುತ್ತೆ. ಅದಷ್ಟು ನಿಮಗೆ ಬಂತು ಅಂದ್ರೆ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲ ಅಂದ್ರೆ ನಾವು ಯೂಸ್ ಮಾಡಕ್ ಬರಲ್ಲ. ಕೆಲಸದ ಏನಿರುತ್ತೆ, ನಾವು ಅದನ್ನ ಟೆಸ್ಟ್ ಕೊಡೋದೇ ಇಲ್ಲ, ಅದನ್ನ ಯೂಸ್ ಮಾಡಿರ್ತೀವಿ. ಕೊನೆಗೆ ಸರ್ ಒಂದು ವಿಡಿಯೋ ಇದು ತೋರಿಸಿದ್ರು ಪಿಕ್ಚರ್ ಅಲ್ಲಿ ಕೊಲಾಪ್ಸ್ ಆಗುವಂಥದ್ದು. ಅವೆಲ್ಲ ಈ ತರ ನೆಗ್ಲಿಜೆನ್ಸ್, ಸಣ್ಣ ಸಣ್ಣ ಏನು ಇಂಪಾರ್ಟೆನ್ಸ್ ನಾವು ನೆಗ್ಲೆಕ್ಟ್ ಮಾಡಿದಾಗ ಅದು ದೊಡ್ಡದಾಗ್ತಾ ಹೋಗುತ್ತೆ, ಮತ್ತದು ತುಂಬಾ ದೊಡ್ಡ ಡಿಸಾಸ್ಟರ್ ಆಗಿ ನಾವು ಎಷ್ಟೋ ಇನ್ಸಿಡೆಂಟ್ಗಳಲ್ಲಿ ನೋಡಿದೀವಿ. ಸೊ ಆ ಥರದ್ದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಮೆಟೀರಿಯಲ್ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಇದು 3ನೇ ಹಂತದ್ದು. ನಾವು ತಿರ್ಗಾ 4ನೇ ಹಂತ ಟೆಸ್ಟ್ಗೂ ಹೋಗ್ತೀವಿ. ನಾವು ಇವೆಲ್ಲ 3ನೇ ಹಂತದ್ದು ಏನ್ ಮಾಡ್ತೀವಿ ಅಂದ್ರೆ, ಈಗ ಅಗ್ರಿಗೇಟ್ಸ್ ನಾವು ಟೆಸ್ಟ್ ಮಾಡ್ತೀವಿ, ಅದು ಚೆನ್ನಾಗಿದೆ ಅಂದಾಗ ನಾವು ಕಾಂಕ್ರೀಟ್ ಮಾಡ್ತೀವಿ. ಕಾಂಕ್ರೀಟ್ ತನಕನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮಗೆ ಆ ಕಾಂಕ್ರೀಟ್ ಪ್ರಿಪೇರ್ ಮಾಡಿ ಮತ್ತೆ ಅದು ನಮಗೆ ಎಲ್ಲಿ ನಾವು ಅದನ್ನ ಕಾಂಕ್ರೀಟ್ ಹಾಕ್ಬೇಕಾಗಿರುತ್ತಲ್ಲ, ಪ್ಲೇಸ್ ಮಾಡ್ಬೇಕಾಗಿರುತ್ತಲ್ಲ, ಆ ಪ್ಲೇಸ್ ಹೋಗೋಷ್ಟರಲ್ಲಿ ನಾವು ಒಂದಷ್ಟು ವರ್ಕ್ಮೆನ್ಶಿಪ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಒಂದ್ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂದ್ರೆ ಬ್ಲೀಡಿಂಗ್ ಆಗುತ್ತೆ. ಆ ಬ್ಲೀಡಿಂಗ್ ಆಗೋದ್ರಿಂದ ನಮ್ಮ ಕಾಂಕ್ರೀಟ್ ಅದು ಕ್ವಾಲಿಟಿಯನ್ನು ಕಳ್ಕೊಂಡ್ಬಿಡುತ್ತೆ.
ಸೊ ಅದರಿಂದ ನಮಗೆ ಆಮೇಲೆ ಅದನ್ನ ನೀವು ಅದ್ರದ್ದು ಏಜ್ ಆಗ್ತಾ ಹೋದಂಗೂ ನಮಗೆ ಅದರಿಂದ ಎಫೆಕ್ಟ್ಗಳು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಒಂದು ಕಾಂಕ್ರೀಟ್ ಎಂತ ಮೆಟೀರಿಯಲ್ ಅಂದ್ರೆ ಅದೊಂಥರ ನಮಗೆ ಸಿವಿಲ್ ಇಂಜಿನಿಯರ್ಸ್ಗೆ ಬ್ಲೆಸ್ಡ್ ಮೆಟೀರಿಯಲ್ ಇದ್ದಂಗೆ. 53 ಗ್ರೇಡಲ್ಲಿ ಏನಾಗುತ್ತೆ, ಅರ್ಲಿ ಸ್ಟ್ರೆಂತ್ ಜಾಸ್ತಿ. ನಿಮಗೆ 1 ರಿಂದ 14 ದಿವಸದ ತನಕ ಏನಿರುತ್ತಲ್ಲ, 14 ಅಥವಾ 21 ದಿನದ ತನಕ ಅಲ್ಲಿ ಅರ್ಲಿ ಸ್ಟ್ರೆಂತ್ ಜಾಸ್ತಿ ಆಗಿರುತ್ತೆ. ನಿಮ್ಗೆ 7 ದಿನಕ್ಕೆ 60-70% ಬಂದ್ಬಿಡುತ್ತೆ 53 ಗ್ರೇಡ್ ಆದ್ರೆ. ಆದ್ರೆ 43 ಗ್ರೇಡ್ಗೆ ನಿಮ್ಗೆ 14-21 ದಿವಸ ತಗೊಳುತ್ತೆ. ಬಟ್ 28 ದಿವಸ ತಗೊಂಡಾಗ ನಿಮ್ಗೆ ಮೋರ್ಲೆಸ್ ಸೇಮ್ ರಿಸಲ್ಟ್ಸೇ ಬರುವಂಥದ್ದು. ಮತ್ತೆ ಇವತ್ತು ಪ್ರಪಂಚದಲ್ಲಿ ನಾವು ಸೆಕೆಂಡ್ ಲಾರ್ಜೆಸ್ಟ್ ಸಿಮೆಂಟ್ ಪ್ರೊಡ್ಯೂಸರ್ಸ್ ಮತ್ತೆ ಕನ್ಸ್ಯೂಮರ್ಸ್. ಫಸ್ಟ್ ಚೀನಾ ಇದೆ, ಅದು ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಇರುವಂಥದ್ದು ಇಂಡಿಯಾ. ಮಿಕ್ಸಿಂಗ್ ಹಂಗೆ ಆದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ಬರೋದು. ನಾನು ಹೇಳೋದು ಅದಕ್ಕೆ ಎಷ್ಟೋ ಲ್ಯಾಬ್ರೇಟರಿಗಳಲ್ಲಿ ಅವ್ರಿಗೆ ಮಿಕ್ಸಿಂಗ್ ಕ್ಲೀನರ್ ಬರೋದಲ್ಲೇ ಇದ್ರೆ ನಿಮ್ಮ ಸಿಮೆಂಟ್ ಎಲ್ಲಾ ಟೆಸ್ಟ್ಗಳು ರಿಸಲ್ಟ್ಸ್ಗಳು ಬರೋಲ್ಲ. ಇದಕ್ಕೇನು ಅಂದ್ರೆ ಇದಕ್ಕೊಂದಕ್ಕೆ ಮಾತ್ರ ಸಪರೇಟ್ ಆಗಿದೆ ಟೆಂಪರೇಚರ್, ಹ್ಯೂಮಿಡಿಟಿ ಲೆಸ್ ದೆನ್ 65% ಇರೋದು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಡಿಹ್ಯೂಮಿಡಿಫೈಯರ್ ಅಂತ ಬರುತ್ತೆ. ಫೈನಲ್ ಸೆಟ್ಟಿಂಗ್ ಟೈಮ್ ಏನಂದ್ರೆ ಅದ್ರ ಮೇಲೆ ಜಸ್ಟ್ ನಾವು ಹಿಂಗೆ ಇಟ್ಟಾಗ ನೋಡಿ ಇಂಪ್ರೆಷನ್ ಬರುತ್ತೆ. ಇದನ್ನ ನಾವು ಅದಕ್ಕೆ ಯೂಸ್ ಮಾಡ್ತೀವಿ ಟೆಸ್ಟ್ ಮಾಡೋದಕ್ಕೆ. 5,800 ರೂಪಾಯಿ ಆಗುತ್ತೆ. ಮತ್ತೆ ಎಲ್ಲನೂ ಆಟೋಮ್ಯಾಟಿಕ್ ಎಕ್ವಿಪ್ಮೆಂಟ್ಸ್. ರೇಟ್ ಕಂಟ್ರೋಲ್, ಅದು ಪೇಸ್ ರೇಟ್ ಕಂಟ್ರೋಲ್ ಅಂತ ಬರುತ್ತೆ, ಅದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತಾ ಇದೆ. ರೇಟ್ಸ್ ಯೂಸ್ ಮಾಡಬೇಕಾದ್ರೂ ಅದಕ್ಕೆ ಟೆಸ್ಟ್ಗಳು ಇರುತ್ತೆ. ಅವನ್ನೆಲ್ಲ ಪ್ರತಿಯೊಂದು ನಾವು ಟೆಸ್ಟ್ ಮಾಡ್ತೀವಿ. ಇದು ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ಎರಡು ಮೇಂಟೈನ್ ಮಾಡುತ್ತೆ. ಇದು ರಿಬೌಂಡ್ ಆ್ಯಂಬರ್ ಅಂತ ಬರುತ್ತೆ. ಇದು ಸರ್ಫೇಸ್ ಸ್ಟ್ರೆಂತ್ ನೋಡೋದಕ್ಕೆ ಅದು ಯೂಸ್ ಮಾಡ್ತೀವಿ.